ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವೂ ಸಂತೋಷವೂ ಆರೋಗ್ಯವೂ ನೆಮ್ಮದಿಯೂ ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರಗಳುಂಟಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದರೆ ಅರ್ಥ ಏನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಒಂದು ವಚನವು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಬರೆಯಲ್ಪಟ್ಟಂಥ ಈ ವಚನವನ್ನು ಒಂದು ಸಾರಿ ಓದಿ ಅದರಲ್ಲಿರುವಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದಾನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಸ್ನಾನಿಕನಾದ ಯೋಹಾನನು ದೀಕ್ಷಾ ಸ್ನಾನವನ್ನು ಮಾಡಿಸುವಾಗ ಅನೇಕರು ಆತನ ಮೂಲಕ ದೈವ ಸಂದೇಶವನ್ನು ಕೇಳಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನವನ್ನು ಪಡ್ಕೊಳ್ತಾ ಇದ್ದಾರೆ. ಆಗ ಕೆಲವರು ಯಾಜಕರು, ಶಾಸ್ತ್ರಿಗಳು ಯೋಹಾನನ ಬಳಿಯಲ್ಲಿ ಕೆಲವರನ್ನು ಕಳಿಸಿಕೊಡ್ತಾರೆ. ನೀನು ಯಾರು ಅಂತ ಕೇಳಿದಾಗ, ನೀನು ಕ್ರಿಸ್ತನ ಅಥವಾ ಏಲಿಯನ ಇಲ್ಲಾಂದರೆ ಆ ಪ್ರವಾದಿನ ಅಂತ ಕೇಳಿದಾಗ ಯೋಹಾನನು ಹೇಳುವಂಥ ಮಾತು ಏನಪ್ಪ ಅಂದರೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬ ಅಡವಿಯಲ್ಲಿ ಶಬ್ದವದೆ. ಅದು ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕ ವಾಗ್ದಾನವು ಬರೆಯಲ್ಪಟ್ಟಿದೆ. ಆ ವಾಗ್ದಾನವೇ ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆ ಶಬ್ದವೇ ನಾನು. ಯೆಶಾಯ ಗ್ರಂಥ 40ನೇ ಅಧ್ಯಾಯ 3ನೇ ವಚನವನ್ನು ಒಂದ್ಸಾರಿ ನೋಡೋಣ. ಯೆಶಾಯ ಗ್ರಂಥ 40ನೇ ಅಧ್ಯಾಯ 3ನೇ ವಚನ 4ನೇ ವಚನ. ಈಗ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಇಲ್ಲಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾರಲ್ಲ, ಯೆಶಾಯನ ಮೂಲಕ ಪ್ರವಾದನೆ ಹೇಳಲ್ಪಟ್ಟಿದೆಯಲ್ಲ, ಆ ಪ್ರವಾದನೆ ಪ್ರಕಾರ ಆ ಕೂಗುವವನ ಶಬ್ದವೇ ನಾನು ಅಂತೇಳಿ ಅಲ್ಲಿ ಹೇಳ್ಕೊಳ್ತಾರೆ. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡುವಾಗ, ಈಗ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎರಡನೇದಾಗಿ, ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಅಂತಿರುತ್ತೆ. ಅಲ್ಲಿ ಕರ್ತನ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಂದಾಗ ಇಲ್ಲಿ ಗಮನಿಸಬೇಕು, ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ, ಯೆಶಾಯನ ಮೂಲಕ ನುಡಿದಂಥ ಮಾತು. ಎರಡನೇದಾಗಿ, ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಅಂತಿರುತ್ತೆ. ಇವುಗಳ ಅರ್ಥ ಏನು ಅಂದರೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬುವಂಥ ಪದಕ್ಕೆ ಅರ್ಥ ಏನು? ಅದೇ ಪ್ರಕಾರ ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು ಅಂದರೆ ಅರ್ಥ ಏನು? ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಏಕೆಂದರೆ ಪ್ರತಿನಿತ್ಯ ಅನುದಿನ ಆಹಾರದ ಕಾರ್ಯಕ್ರಮವನ್ನು ನಾವು ವೀಕ್ಷಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಅಂದಾಗ ಇದು ಒಂದು ದಿನಕ್ಕೆ ಸಂಬಂಧಪಟ್ಟದ್ದಲ್ಲ. ಪ್ರತಿನಿತ್ಯ ನೋಡಬೇಕಾದಂಥ ವಿಷಯ, ಪ್ರತಿನಿತ್ಯ ಕಲಿಯಬೇಕಾದಂಥ ವಿಷಯಗಳು. ದೇವರ ವಾಕ್ಯಗಳು ನಮ್ಮ ಆತ್ಮಗಳಿಗೆ ದೀಪವಾಗಿದೆ, ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದಾಗಿದೆ. ಆದುದರಿಂದ ದೇವರ ವಾಕ್ಯವೆಂಬ ಆಹಾರ
ಪ್ರತಿನಿತ್ಯ ಸೇವಿಸುವಂಥದ್ದು, ಪ್ರತಿನಿತ್ಯ ಕೇಳುವಂಥದ್ದು, ಪ್ರತಿನಿತ್ಯ ಅದನ್ನು ತಿಳ್ಕೊಳ್ಳುವಂಥದ್ದು. ಒಂದು ದಿನ ಕೇಳಿ ಒಂದು ದಿನ ಬಿಡುವಂಥದ್ದಲ್ಲ, ಪ್ರತಿನಿತ್ಯ ಕೇಳಬೇಕು. ಪ್ರತಿನಿತ್ಯ ಕೇಳಿ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಜೀವಿಸ್ಬೇಕು. ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಕೆಲಸ ಏನಿದೆ, ನಮ್ಮ ಕೆಲಸವನ್ನು ನಿಷ್ಠೆಯಿಂದ, ಭಕ್ತಿಯಿಂದ ಮಾಡಿಕೊಳ್ಳೋಣ. ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ದೇವರ ವಾಕ್ಯಗಳನ್ನು ತಿಳಿದುಕೊಂಡು ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಾವು ಜೀವಿಸೋಣ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದರೆ ಇಲ್ಲಿ ನೋಡ್ತೀವಿ, ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಂತ. ಕರ್ತನ ದಾರಿಯನ್ನು ಅಂದರು, ದೇವರಿಗೆ ರಾಜಮಾರ್ಗವಂದರು ಒಂದೇ ರೀ. ಅಂದರೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಂದರೆ, ಸರಳ ಮಾಡಿರಿ ಅಂದರೆ ಅರ್ಥ ಏನು? ಇವಾಗ ಗಮನಿಸಬೇಕು, ಯಾವುದೋ ಒಂದು ಪಟ್ಟಣ, ಒಂದು ನಗರದಲ್ಲಿ ಮುಖ್ಯಮಂತ್ರಿಗಳು ಏನ್ರಿ ಒಂದು ಪಟ್ಟಣದಿಂದ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗುವಾಗ ಆ ಜಿಲ್ಲೆಯಲ್ಲಿ ತುಂಬ ಹಡಬುಡಿ. ಯಾಕೆಂದರೆ ನಮ್ಮ ಒಂದು ಜಿಲ್ಲೆಗೆ, ಇಲ್ಲಾಂದರೆ ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಆ ಊರಿನಲ್ಲಿ ತುಂಬ ನೀಟಾಗಿ ವ್ಯವಸ್ಥೆ ಮಾಡಿಕೊಳ್ತಾರೆ. ಯಾಕೆ? ನಮ್ಮ ಪ್ರಾಂತಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮ್ಮ ಪ್ರಾಂತಕ್ಕೆ, ನಮ್ಮ ಊರಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ಒಂದು ದೊಡ್ಡದೊಂದು ಸಭೆಯನ್ನು ಏರ್ಪಾಟ್ ಮಾಡ್ತಾರೆ. ಆಮೇಲೆ ರಸ್ತೆಗಳನ್ನು ತುಂಬ ನೀಟಾಗಿ ವ್ಯವಸ್ಥೆ ಮಾಡ್ತಾರೆ, ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಎಲ್ಲಾದರೂ ಒಂದು ವೇಳೆ ರಸ್ತೆಗಳು ಏರುಪೇರು ಇದ್ದಾಗ ಏನು ಮಾಡ್ತಾರೆ ಹೇಳಿ? ಅವೆಲ್ಲ ಕೂಡ ನೀಟಾಗಿ ರೆಡಿ ಮಾಡ್ಕೊಳ್ತಾರೆ. ಇದು ನಮ್ಮ ಸಮಾಜದಲ್ಲಿ ನಡೆಯುವಂಥದ್ದು. ಅದೇ ರೀತಿಯಲ್ಲಿ ದೇವರು ಬರುವಾಗ, ಅಂದರೆ ಯೇಸು ಕ್ರಿಸ್ತರು ಬರುವಂಥ ಕಾಲ 1ನೇ ಶತಮಾನದಲ್ಲಿ, ಹೌದಲ್ವಾ? 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದರು. ಬರೋದಕ್ಕಿಂತ ಮುಂಚಿತವಾಗಿ ಯಾರು ಬರ್ತಾರೆ? ಯೋಹಾನನು ಬರ್ತಾರೆ. ಬಂದು ಇವರೇನು ಮಾಡಿದ್ದಾರೆ? ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದರೆ ಏನು ಮಾಡಿದ್ದಾರೆ? ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದರೆ ಏನು ಮಾಡಿದ್ದಾರೆ? ಒಂದ್ಸಾರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನ ಮೂಲಕ, ಅಂದರೆ ಸ್ನಾನಿಕನಾದ ಯೋಹಾನನ ಮೂಲಕ ದೇವರ ರಾಜ್ಯ ಸಮೀಪವಾಗಿದೆ ಅಂತೇಳಿ ಸುವಾರ್ತೆ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರು ಇನ್ನೂ ಸುವಾರ್ತೆ ಮಾಡೋದಕ್ಕಿಂತ ಮುಂಚಿತವಾಗಿ, ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ಪಡೋದಕ್ಕಿಂತ ಮುಂಚಿತವಾಗಿ ಯೋಹಾನನು ಸುವಾರ್ತೆ ಪ್ರಾರಂಭ ಮಾಡಿ, ಸುವಾರ್ತೆ ಏನು ಸುವಾರ್ತೆ? ದೇವರ ರಾಜ್ಯವು ಸಮೀಪವಾಗಿದೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಬೇಕು, ದೇವರ ಕಡೆಗೆ ತಿರುಗಿಕೊಳ್ಬೇಕು, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಬೇಕು ಅಂತೇಳಿ ದೀಕ್ಷಾಸ್ಥಾನವನ್ನು ಕೊಡುವಂಥದ್ದು ನಡೀತದೆ. ಅದಕ್ಕಿಂತ ಮುಂಚಿತವಾಗಿ ಈ ದೀಕ್ಷಾಸ್ಥಾನವನ್ನು ಕೊಡುವಂಥ ಕಾರ್ಯಕ್ರಮ ಇರಲಿಲ್ಲ. ಯೆಹೂದ್ಯರ ಬಳಿಯಲ್ಲಿ ನೀರಿನ ಮೂಲಕ ದೀಕ್ಷಾಸ್ಥಾನವನ್ನು ಕೊಡುವಂಥ ಕಾರ್ಯಕ್ರಮ ಇರಲಿಲ್ಲ ಪ್ರಿಯರೇ. ಅವರ ಮಧ್ಯದಲ್ಲಿ ಸುನ್ನತಿ ಎನ್ನುವಂಥ ಕಾರ್ಯಕ್ರಮ ಇತ್ತು. ಅವರ ಮಧ್ಯದಲ್ಲಿ ಪಾಪ ಕ್ಷಮಾಪಣೆ ಉಂಟಾಗಬೇಕಾದರೆ ಯಾಜಕರ ಬಳಿಯಲ್ಲಿ ಹೋಗಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ಆಮೇಲೆ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಯಾವುದೊಂದು ಬಲಿ ಕೊಟ್ಟಾಗ, ಕುರಿ ಆಗಿರ್ಬೋದು, ಇಲ್ಲ ಓರಿ ಆಗಿರ್ಬೋದು, ಇಲ್ಲ ಪಾರಿವಾಳ ಆಗಿರ್ಬೋದು, ಬಲಿ ಕೊಟ್ಟಾಗ ಅವರಿಗೆ ಪಾಪ ಕ್ಷಮಾಪಣೆ ಲಭಿಸ್ತಾ ಇತ್ತು. ಇವಾಗ ಯೋಹಾನನು ಹೇಳ್ತಾನೆ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ, ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯನ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತವಾದವನು ಇವನೇ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡುಜೇನು ಆಹಾರವಾಗಿದ್ದವು. ಆಗ ಯೆರೂಸಲೇಮು, ಎಲ್ಲ ಯೂದಾಯವು, ಯೋರ್ದನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಅಂದರೆ ತಮ್ಮ ತಮ್ಮ ತಪ್ಪುಗಳನ್ನು ಹೇಳಿಕೊಂಡು ದೀಕ್ಷಾಸ್ನಾನ. ಇದು ಗಮನಿಸಬೇಕು, ಯೋಹಾನನಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ.
ಅಂದರೆ ಯೋಹಾನನು ಮಾಡಿದ್ದು ಏನು ಕಾರ್ಯಕ್ರಮ? ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದಾಗ ಏನು ಮಾಡಿದಾರಪ್ಪ ಅಂತ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಇದೆ. ಆ ಧರ್ಮಶಾಸ್ತ್ರದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಸುನ್ನತಿ ಕಾರ್ಯಕ್ರಮ ಎನ್ನುವಂಥದ್ದು, ಎರಡನೇದಾಗಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಬಲಿ ಕೊಡುವಂಥದ್ದು, ಇನ್ನು ಕೆಲವು ಇವೆ ಪ್ರಿಯರೇ. ಇವಾಗ ಯೋಹಾನನ ಮೂಲಕ ದೀಕ್ಷಾ ಸ್ನಾನ ಎನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ಆಮೇಲೆ ಪಾಪ ಕ್ಷಮಾಪಣೆ ಉಂಟಾಗಬೇಕಾದ್ರೆ ಬಂದು ಅರಿಕೆ ಮಾಡ್ಕೊಳ್ಬೇಕು, ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಇಂಥ ವಾತಾವರಣ ಇರಲಿಲ್ಲ. ಇವಾಗ ಯೋಹಾನರು ಬಂದು ಏನು ಮಾಡ್ತಾ ಇದ್ದಾರೆ? ದಾರಿಯನ್ನು ಸರಳ ಮಾಡುವಂಥದ್ದು. ಎರಡನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ಲೋಕರಕ್ಷಕನು, ಅರಸನು, ಇಲ್ಲಾಂದರೆ ಪ್ರವಾದಿ, ಕ್ರಿಸ್ತನು, ಮೆಸ್ಸಯ್ಯ ಬರಬೇಕಾಗಿದೆ ಅಂತ ಇರುತ್ತಲ್ಲ. ಯೋಹಾನನು ಬಂದು ಆ ಮೆಸ್ಸಯ್ಯನನ್ನ ಕುರಿತು, ಕ್ರಿಸ್ತನನ್ನ ಕುರಿತು ಸಾಕ್ಷಿ ಕೊಡ್ತಾನೆ. ಅಂದರೆ ಯೇಸು ಕ್ರಿಸ್ತನನ್ನ ಕುರಿತು ಸಾಕ್ಷಿ ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ದೀಕ್ಷಾಸ್ನಾನ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾನೆ. ಅಂದರೆ ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದಾಗ ಒಂದು ಹೊಸ ಕಾರ್ಯಕ್ರಮಗಳು ಪ್ರಿಯರೇ, ಸರಳ ಮಾಡುವಂಥದ್ದು. ಯೆಶಾಯ ಗ್ರಂಥದಲ್ಲಿ ಮತ್ತು ಕೆಲವು ಪ್ರಶ್ನೆಗಳು ಹುಟ್ಟುವಂಥ ಮಾತುಗಳು ಏನದು? ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಎನ್ನುವಂಥ ಮಾತಿರುತ್ತೆ. ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು ಅಂದರೆ ಅರ್ಥ ಏನು? ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವ ಅಂದರೆ ಅರ್ಥ ಏನು? ಒಂದ್ಸಾರಿ ವಾಕ್ಯವನ್ನು ನಾವು ಗಮನಿಸೋಣ ಪ್ರಿಯರೇ. ಮತ್ತೆ ಎಲ್ಲಿಗೋಗೋಣ? ಯೆಶಾಯ ಗ್ರಂಥ 40ನೇ ಅಧ್ಯಾಯ 3ನೇ ವಚನಕ್ಕೆ ಬನ್ನಿ. ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಬೆಟ್ಟ ಗುಡ್ಡಗಳು ಯಾವುದಕ್ಕೆ ಹೋಲಿಸಿದಾರಪ್ಪ ಅಂತ ನೋಡುವಾಗ, ದೇಶವನ್ನು ಆಳುವಂಥ ಸಾಮ್ರಾಜ್ಯಗಳಿಗೆ, ಪ್ರಪಂಚವನ್ನು ಆಳುವಂಥ ಸಾಮ್ರಾಜ್ಯಗಳಿಗೆ, ದೇಶವನ್ನು ಆಳುವಂಥ ಅರಸರಿಗೆ ಹೇಳಲ್ಪಟ್ಟದ್ದು ಬೆಟ್ಟ ಗುಡ್ಡಗಳು. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವ ಒಂದಾಗ ಸಾಮಾನ್ಯರಿರ್ತಾರೆ ನೋಡಿ, ಸಾಮಾನ್ಯರು, ಬಡವರೆಂದು, ಶ್ರೀಮಂತರೆಂದು, ಹಿರಿಯರೆಂದು, ನಾಯಕರೆಂದು, ದೊಡ್ಡವರೆಂದು, ಚಿಕ್ಕವರೆಂದು, ಕಿರಿಯರೆಂದು, ದೊಡ್ಡ ಅಧಿಕಾರಿಗಳೆಂದು, ದೊಡ್ಡ ರಾಜ್ಯವೆಂದು ಹೀಗೆ ಕರೆಯಲ್ಪಡ್ತಾ ಇದೆಯಲ್ಲ. ಅಂದರೆ ಸಾಮ್ರಾಜ್ಯವನ್ನು ಕುರಿತು, ರಾಜ್ಯಗಳನ್ನು ಕುರಿತು, ಅಧಿಕಾರಿಗಳನ್ನು ಕುರಿತು ಹೇಳಲ್ಪಟ್ಟಿರುವಂಥ ಮಾತು. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡೋಣ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಇದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ, ಇದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸುತ್ತವೆ. ಬೆಟ್ಟಗಳು ಅಂದರೆ 7 ತಲೆಗಳು, 7 ಬೆಟ್ಟಗಳು. 7 ತಲೆಗಳು ಅಂದರೆ ಈ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ನೋಡ್ತೀವಲ್ವ, ಮೃಗವು, ಆ ಮೃಗಕ್ಕೆ 7 ತಲೆಗಳು 10 ಕೊಂಬುಗಳು ಅಂತ ಇರುತ್ತೆ. ಮೃಗ ಅಂದಾಗ ಸಾಮ್ರಾಜ್ಯ, 7 ತಲೆಗಳಂದಾಗ 7 ಬೆಟ್ಟಗಳು, 7 ಪಟ್ಟಣಗಳು, ಇಲ್ಲಾಂದರೆ 7 ಮಂದಿ ಅರಸರು, ಹೀಗೆ ವರ್ಣಿಸ್ತಿದ್ದಾರೆ. ಇವಾಗ ಪ್ರಿಯರಾದ ದೇವರ ಮಕ್ಕಳಿರ, ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡಬೇಕು ಅಂದಾಗ ಈ ಅರಸರು, ಅಧಿಕಾರದಲ್ಲಿದ್ದಂಥ ಅರಸರಿರ್ತಾರಲ್ಲಿ, ಇವೆಲ್ಲ ಕೂಡ ತಗ್ಗಿಸಲ್ಪಡುವಂಥದ್ದು. ಒಂದು ಕಾಲದಲ್ಲಿ ಬ್ಯಾಬಿಲೋನ್ ಮಹಾ ಸಾಮ್ರಾಜ್ಯ, ಎರಡನೇದಾಗಿ ಮೇದ್ಯರ ಮಹಾ ಸಾಮ್ರಾಜ್ಯ, ಗ್ರೀಕರ ಮಹಾ ಸಾಮ್ರಾಜ್ಯ, ರೋಮ ಮಹಾ ಸಾಮ್ರಾಜ್ಯ, ಇವೆಲ್ಲ ಏನಾಗ್ತವೆ? ತಗ್ಗಿಸಲ್ಪಡ್ತವೆ. ಇವೆಲ್ಲ ಏನಾಗ್ತವೆ ಗೊತ್ತಾ? ತಗ್ಗಿಸಲ್ಪಡುವಂಥದ್ದು. ಎಲ್ಲ ಬೆಟ್ಟ ಗುಡ್ಡಗಳು. ಎರಡನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ, ಯಹೋದ್ಯರನ್ನು ಕುರಿತು, ಯಹೋದ್ಯರನ್ನು ಒಂದು ಉನ್ನತ ಸ್ಥಾನದಲ್ಲಿದ್ದಾರಲ್ವ, ಉನ್ನತ ಸ್ಥಾನದಲ್ಲಿ ಇದ್ದವರಿಗೆ ಬೆಟ್ಟ ಗುಡ್ಡಗಳು. ಉನ್ನತ ಸ್ಥಾನದಲ್ಲಿ, ಉನ್ನತವಾದಂಥ ಅಧಿಕಾರದಲ್ಲಿ ಇದ್ದವರಿಗೆ ಬೆಟ್ಟ ಗುಡ್ಡಗಳು ಏನ್ರಿ. ಯಹೋದ್ಯರು ಕೂಡ ಪ್ರಿಯರಾದ ದೇವರ ಮಕ್ಕಳಿರ ತಗ್ಗಿಸಲ್ಪಡ್ತಾರೆ. ಯಾರು ಹೆಚ್ಚಿಸಲ್ಪಡ್ತಾರೆ? ಹೆಚ್ಚಿಸಲ್ಪಡೋರು ಯಾರು? ದೈವ ಕುಮಾರನಾದಂಥ ಯೇಸು ಕ್ರಿಸ್ತರು.
ಆತನ ರಾಜ್ಯ ಹೆಚ್ಚಿಸಲ್ಪಡುತ್ತೆ, ಆತನ ರಾಜ್ಯ ಮಹಿಮೆ ಹೊಂದುತ್ತೆ, ದೇವರಿಗೆ ಮಹಿಮೆ, ಯೇಸು ಕ್ರಿಸ್ತರಿಗೆ ಮಹಿಮೆ ಅದು ಉಂಟಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಒಂದ್ಸಾರಿ ದಾನಿಯೇಲನ ಗ್ರಂಥ ಕೂಡ ನಾವು ಗಮನಿಸೋಣ. ದಾನಿಯೇಲನ ಗ್ರಂಥ ಅದು ಹೇಗೆ ತಗ್ಗಿಸಲ್ಪಡುತ್ತೆ, ದೇವರ ರಾಜ್ಯ ಯಾವ ರೀತಿ ಹೆಚ್ಚಿಸಲ್ಪಡುತ್ತೆ, ಎಲ್ಲ ಹಳ್ಳಕೊಳ್ಳಗಳು ಅಂದಾಗ ಸಾಮಾನ್ಯರು ಇರ್ತಾರಲ್ಲ ಈ ಸಮಾಜದಲ್ಲಿ, ಸಾಮಾನ್ಯರು ಏನ್ರಿ ಇವರನ್ನ ಒಂದು ಸಮವಾಗಿ ದೇವರ ರಾಜ್ಯದಲ್ಲಿ ದೇವರ ಸಭೆಯಲ್ಲಿ ಎಲ್ಲರನ್ನು ಸಮವಾಗಿ ನೋಡುವಂಥದ್ದು, ಎಲ್ಲರೂ ಒಂದೇ ದೇವರ ದೃಷ್ಟಿಯಲ್ಲಿ. ಅದನ್ನು ತಿಳಿಸೋದಕ್ಕೆ ಎಲ್ಲ ಹಳ್ಳಕೊಳ್ಳಗಳು, ಎರಡನೇದಾಗಿ ಎಲ್ಲ ಬೆಟ್ಟಗುಡ್ಡಗಳಂದ್ರೆ ಲೋಕದಲ್ಲಿ ಯಾವುದೇ ರಾಜ್ಯ ಇರಲಿ, ಯಾವುದೇ ಇರಲಿ, ದೇವರ ಮುಂದೆ ತಗ್ಗಿಸಲ್ಪಡುತ್ತೆ. ದಾನಿಯೇಲನ ಗ್ರಂಥ 34ನೇ ವಚನ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 34ನೇ ವಚನ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಅಂದರೆ ನೆಬೂಕದ್ನೆಚ್ಚರನಿಗೆ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ದೊಡ್ಡದೊಂದು ಪ್ರತಿಮೆ, ಆ ಪ್ರತಿಮೆಯನ್ನು ನಾಶ ಮಾಡೋದಕ್ಕೆ ಒಂದು ಬೆಟ್ಟದಲ್ಲಿ ಗುಂಡು ಬಂಡೆ ಬಂದಿದೆಯಂತೆ. ಆ ಗುಂಡು ಬಂಡೆ ಈ ಪ್ರತಿಮೆಗೆ ಹೊಡೆದಾಗ ಅದು ಚೂರು ಚೂರಾಗುತ್ತಂತೆ. ಆಮೇಲೆ ಗಾಳಿ ಬಂದಾಗ ಈ ಪುಡಿ ಪುಡಿ ಆಗಿರುವಂಥ ಇದನ್ನು ಧೂಳಿ ಥರ ಹೊಡ್ಕೊಂಡು ಹೋಗುತ್ತೆ. ಈ ಬೆಟ್ಟದೊಳಗಿಂದ ಗುಂಡು ಬಂಡೆ ಅಂದರೆ ಯಾರು? ಗುಂಡು ಬಂಡೆ ಯೇಸು ಕ್ರಿಸ್ತರು. ಬೆಟ್ಟ ಅಂದರೆ ಯಾವುದು? ಯೆಹೂದ್ಯರು ಇದ್ದಾರಲ್ಲ, ಯೆಹೂದ್ಯರಿಗೆ ಬೆಟ್ಟವು. ಆ ಬೆಟ್ಟದೊಳಗೆ ಗುಂಡು ಬಂಡೆ ಅಂದರೆ ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರೆಂಬ ಗುಂಡು ಬಂಡೆ ಯೆಹೂದ್ಯರೊಳಗಿಂದ ಬಂದು ಆ ರಾಜ್ಯವನ್ನು ಏನು ಮಾಡ್ತಾರೆ ಅಂದರೆ ಈ ಪ್ರತಿಮೆಯನ್ನು ಅಂದರೆ ಈ ರಾಜ್ಯವನ್ನು ಹೊಡೆದಾಗ ಅದು ಚೂರು ಚೂರಾಗುತ್ತೆ ಅಂತೆ. ಅವಾಗ ಈ ಗುಂಡು ಬಂಡೆ ಮಹಾಪರ್ವತವಾಗಿ ಟೋಟಲ್ ಪ್ರಪಂಚಕ್ಕೆ ಹರಡಿಕೊಳ್ಳುತ್ತಂತೆ. ಇವಾಗ ಯೆಹೂದ್ಯರಿಂದ ಬಂದಿರುವಂಥ ಈ ಗುಂಡು ಬಂಡೆ ಆಗಿರುವಂಥ ಈತನು 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಬಂದರು, ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಟೋಟಲ್ ಪ್ರಪಂಚಕ್ಕೆ ಹರಡಿಕೊಂಡಿದೆಯಾ? ಟೋಟಲ್ ಪ್ರಪಂಚಕ್ಕೆ ಹರಡಿಕೊಂಡಿದೆ. ಕ್ರಿಸ್ತನ ಸಾಮ್ರಾಜ್ಯ, ಕ್ರಿಸ್ತನ ಸಭೆ ಹರಡಿಕೊಂಡಿದೆಯಾ? ಹೌದು. ಇವತ್ತು ನೀವಾಗಿರ್ಬೋದು, ನಾನಾಗಿರ್ಬೋದು, ಯೇಸು ಕ್ರಿಸ್ತನ ನಂಬಿಕೊಂಡಿದ್ದೀವಿ ಅಂದರೆ ಹೇಗೆ? ದೇವರ ಕೃಪೆ ಮೂಲಕ ಅದು ಹರಡಿಕೊಂಡಿದೆ. ಮಹಾಪರ್ವತವಾಗಿರುವಂಥ ದೇವರ ಸಭೆಯಲ್ಲಿ ನಾವು ಸೇರಿದ್ದೀವ? ಯಾವಾಗ ಸೇರ್ತೀವಿ? ಯಾವಾಗ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ಒಪ್ಪಿಕೊಂಡು ಬ್ಯಾಪ್ಟಿಸಮ್ ತಗೊಂಡಾಗ ಅವಾಗ ಮಹಾಪರ್ವತವಾಗಿರುವಂಥ ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಪ್ರಿಯರೇ, ಸೇರಿಸಲ್ಪಟ್ಟು ಕೊನೆ ತನಕ ಜೀವಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ ನಿತ್ಯ ಜೀವನ ಪಡ್ಕೊಳ್ತೀವಿ. ಗಮನಿಸಬೇಕು, ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು ಅಂದಾಗ ಬೆಟ್ಟ ಗುಡ್ಡಗಳು ಸಾಮ್ರಾಜ್ಯಗಳು, ರಾಜ್ಯಗಳು ಲೋಕದಲ್ಲಿ ಅವೇನಾಗ್ತವೆ? ತಗ್ಗಿಸಲ್ಪಡ್ತವೆ. ಎಲ್ಲ ಹಳ್ಳಕೊಳ್ಳಗಳು ಅಂದಾಗ ಹಳ್ಳಕೊಳ್ಳಗಳಂದರೆ ಸಾಮಾನ್ಯರಿಗೆ ಹೋಲಿಸ್ತಾರೆ. ಸಾಮಾನ್ಯರಿಗೆ ಹೋಲಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ ಈ ಸಾಮಾನ್ಯರಿಗೆ ಹೋಲಿಸ್ತಾರೆ. ಯಾವ ರೀತಿ ಸಮವಾಗುತ್ತೆ ಅಂತ ನೋಡುವಾಗ ಒಂದ್ಸಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನದಿಂದ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚನೆ ಮಾಡಿರಿ. ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕೂಲಿನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ.
ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿದ್ರ? ಅಂದರೆ ಈ ಲೋಕದಲ್ಲಿ ಜ್ಞಾನಿಗಳು, ಈ ಲೋಕದಲ್ಲಿ ಉನ್ನತರು ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ಅಧಿಕಾರಿಗಳು, ಜ್ಞಾನಿಗಳು, ಅರಸರು, ಪ್ರಭುಗಳು ಅಂತೇಳಿ ಈ ಲೋಕದಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಪಡಿಸೋದಕ್ಕೆ ಯಾರನ್ನ ಆರಿಸಿಕೊಂಡಿದ್ದಾನೆ ದೇವರು? ಅಮಾಯಕರನ್ನು. ಅಪೊಸ್ತಲರಿದ್ದಾರೆ, ದೊಡ್ಡ ವಿದ್ಯಾವಂತರ, ಸಾಮಾನ್ಯರು. ಇವಾಗ ನೀವು ನಾವಿದ್ದೀವಿ, ದೇವರ ಸೇವೆಯಲ್ಲಿ, ದೇವರ ಸುವಾರ್ತೆಯಲ್ಲಿ ಇದ್ದೀವಿ, ದೇವರ ಜ್ಞಾನವನ್ನು ಸಾರ್ತಾ ಇದ್ದೀವಿ ಅಂದರೆ ನಾವೇನು ದೊಡ್ಡ ಪಂಡಿತರ ಅಲ್ಲ, ಸಾಮಾನ್ಯರಾಗಿರುವಂಥ ನಮ್ಮನ್ನು ನಿಲ್ಲಿಸಿದಾರಾ? ಸಾಮಾನ್ಯರಾಗಿರುವಂಥ ಅಪೊಸ್ತಲರನ್ನ ನಿಲ್ಲಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದಾರಾ? ಹೌದು, ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಬೆಟ್ಟ ಗುಡ್ಡಗಳು ಅಂದಾಗ ಬೇರೆ ಏನೂ ಅಲ್ಲ ರೀ, ಉನ್ನತವಾದಂಥ ಅಧಿಕಾರದಲ್ಲಿದ್ದವರನ್ನು ಕುರಿತು, ಇಲ್ಲಾಂದರೆ ಅರಸರನ್ನು ಕುರಿತು, ಇಲ್ಲಾಂದರೆ ರಾಜ್ಯವನ್ನು ಕುರಿತು ಹೇಳುವಂಥದ್ದು. ಎಲ್ಲ ಹಳ್ಳ ಕೊಳ್ಳಗಳಂದಾಗ ಸಾಮಾನ್ಯರನ್ನು ಕುರಿತು ಹೇಳುವಂಥದ್ದು. ಇವರೆಲ್ಲರನ್ನು ಸಮ ಮಾಡುವಂಥದ್ದು. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಮತ್ತೊಂದು ವಚನವನ್ನು ನಾವು ಗಮನಿಸೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಇದರಲ್ಲಿ ದೊಡ್ಡವರು ಚಿಕ್ಕವರು ಏನೂ ಇಲ್ಲ, ನೀವೆಲ್ಲರೂ ಒಂದೇ ದೇವರ ಮಕ್ಕಳು. ಯೇಸು ಕ್ರಿಸ್ತರ ಮೂಲಕ ನೀವೆಲ್ಲ ಒಂದೇ. ಇದರಲ್ಲಿ ದೊಡ್ಡವರು ಇಲ್ಲ, ಚಿಕ್ಕವರು ಇಲ್ಲ, ದೊಡ್ಡ ಗುಂಪು ಚಿಕ್ಕ ಏನೂ ಇಲ್ಲ, ಎಲ್ಲರೂ ಒಂದೇ. ಸ್ತ್ರೀಯರು, ಪುರುಷರು, ಅಧಿಕಾರಿಗಳು, ಉನ್ನತರು, ಹಣವಂತರು, ಸಾಮಾನ್ಯರು, ಎಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಒಂದೇ. ಅಲ್ಲಿ ವರ್ಣಿಸಿ ಹೇಳ್ತಾರೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಅಂದಾಗ ಯೋಹಾನನ ಮೂಲಕ ಕೆಲವು ಬರುತ್ತೇರಿ. ಈ ದೀಕ್ಷಾಸ್ಥಾನ ಎನ್ನುವಂಥದ್ದು ಕಾರ್ಯಕ್ರಮ, ಪಾಪ ಕ್ಷಮಾಪಣೆಗೋಸ್ಕರ ಅವರು ಬಂದು ಒಪ್ಪಿಕೊಳ್ಳುವಂಥ ಕಾರ್ಯಕ್ರಮ. ಇನ್ನು ಕೆಲವು ದೇವರ ರಾಜ್ಯ ಸುವಾರ್ತೆ ಸಮೀಪವಾಗಿದೆ ತಿಳಿದುಕೊಟ್ರಿ ಎನ್ನುವಂಥದ್ದು ಬರುತ್ತೆ. ಆಮೇಲೆ ಯೇಸು ಕ್ರಿಸ್ತರ ಬಗ್ಗೆ ಅವರು ಪರಿಚಯ ಮಾಡ್ತಾರೆ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವ ಅಂದರೆ ಜನರಿಗೂ ಹೋಲಿಸ್ತಾರೆ, ಸಾಮಾನ್ಯರಿಗೂ ಹಿರಿಯರಿಗೂ ಎಲ್ಲರಿಗೂ ಹೋಲಿಸ್ತಾರೆ. ದೊಡ್ಡ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವ ಅಂದರೆ ರಾಜರಿಗೆ ಹೋಲಿಸ್ತಾರೆ. ವಾಕ್ಯಗಳನ್ನು ತಿಳ್ಕೊಂಡಿರುವಂಥ ನಾವು ಪ್ರಿಯರೇ ಧ್ಯಾನಿಸೋಣ, ಪಾಲಿಸೋಣ, ದೇವರ ವಾಕ್ಯವನ್ನು ಅನೇಕರಿಗೆ ಪರಿಚಯ ಮಾಡೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬುವ ಪದಕ್ಕೆ ಅರ್ಥ ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ನೇರ ಪ್ರಸಾರವನ್ನು ನೋಡಿದಾರೋ ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲ ಕುಟುಂಬವನ್ನು ಬಲಪಡಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.